ಒಂದು ಅತ್ಯದ್ಭುತವಾದ ಒಂದು ವ್ಯವಸ್ಥೆ ಇಲ್ಲಿ ನೋಡಿ. ಇದು ಈ ಕ್ಷೇತ್ರದ ಒಂದು ಪುಷ್ಕರಣಿಯ ಎದುರು ಒಂದು ಟ್ಯಾಂಕಿ ಇದೆ. ಈ ಟ್ಯಾಂಕಿಯಲ್ಲಿ ಪಿಂಡ ಪ್ರದಾನ ಮಾಡಲಿಕ್ಕೆ ಬೇಕಾಗಿರುವಂಥ ಒಂದು ಟ್ಯಾಂಕ್. ಆ ಪುಷ್ಕರಣಿಯ ನೀರು ಹಾಳಾಗದ ಹಾಗೆ ಪಿಂಡ ಪ್ರದಾನದ ಕೆಲಸ ಆದ ಮೇಲೆ ಇಲ್ಲೊಂದು ನಿಮಗೆ ಪೈಪ್ ಕಾಣ್ಬೋದು. ಈ ಪೈಪಿನ ಮೂಲಕ ಈ ನೀರು ಖಾಲಿ ಆಗ್ತದೆ. ಸೊ ಸದಾ ಈ ನೀರು ಶುದ್ಧವಾಗಿರ್ತದೆ. ಪಿಂಡ ಪ್ರದಾನ ಆದಮೇಲೆ ಖಾಲಿ ಆಗ್ತದೆ. ಪೈಪಿನ ಮೂಲಕ ನೀರು ಹೊರಗಡೆ ಕೃಷಿ ಹೋಗ್ತದೆ, ಕೃಷಿ ಭೂಮಿಗೆ ಹೋಗ್ತದೆ. ನೋಡಿ, ಇಲ್ಲಿ ಈ ಖಾಲಿ ಸ್ಥಳದಲ್ಲಿ ಇನ್ನೊಂದು ಕಟ್ಟಡ ಬರಲಿಕ್ಕೆ ಇದೆ ಅಂತ ಹೇಳ್ತಾರೆ. ಇನ್ನೊಂದು ಅಧ್ಯಕ್ಷ ಹಿಂಗೆ ಅಧ್ಯಕ್ಷ ಈಶ್ವರ ಭಟ್. ಓಹೋ, ನೋಡಿ, ನಾನು ವಿಡಿಯೋ ಶೂಟ್ ಮಾಡ್ತಾ ಇರುವಾಗ ಈ ಕ್ಷೇತ್ರದ ಅಧ್ಯಕ್ಷರೇ ಇಲ್ಲಿದ್ದಾರೆ. ಇದರೊಂದು ವಿವರ ಹೇಗೆ? ನಿಮ್ಮ ಹೆಸರೇನು ಹೇಳಿದರೆ? ರಾಕೋಡಿ ಈಶ್ವರ ಭಟ್ ಹೇಳಿ. ಹಾಂ, ನಾನು ಇಲ್ಲಿ ಹತ್ತಿರ 6 ಕಿಲೋಮೀಟರ್ ದೂರ ಇದೆ. ಇದು ರಾಮಚಂದ್ರಪುರ ಮಠದ ಅಂಗಸಂಸ್ಥೆ. ಇದು ಕುಪ್ಪುಲ್ಚಾರು ಮನೆತನದವರು ರಾಮಚಂದ್ರಪುರ ಮಠಕ್ಕೆ ಬಿಟ್ಟು ಕೊಟ್ಟಿದ್ದಾರೆ. ನಾವು ಇಲ್ಲಿ ಅಂದರೆ ವಿಶೇಷತೆ ಏನು ಹೇಳಿದರೆ, ಇಲ್ಲಿ ನೀವು ಇದು ರಾಮಚಂದ್ರಪುರ ಮಠಕ್ಕೆ ಸಂಬಂಧಪಟ್ಟದಾದರೂ ಎಲ್ಲ ಹಿಂದೂ ಬಾಂಧವರು ಎಲ್ಲರೂ ಸೇರಿ ಸೇವಾ ಸಮಿತಿಯಲ್ಲಿ ಅನ್ಯರು ಕೂಡ 3 ಜನ ಇದ್ದಾರೆ. ಎಲ್ಲ ರೀತಿಯ ಕಾರ್ಯಕ್ರಮ ಕಡು ಬಡವರಿಗೆ ಇಲ್ಲಿ ಬಂದರೆ ತುಂಬ ರಿಯಾಯಿತಿಯಲ್ಲಿ ನಾವು ಮಾಡಿಕೊಡುವ ವ್ಯವಸ್ಥೆ ರಾಘವೇಶ್ವರ ಸ್ವಾಮೀಜಿಯವರ ಅಪ್ಪಣೆ ಮೇರೆಗೆ ನಾವು ಮಾಡ್ತಾ ಇದ್ದೇವೆ. ಎಲ್ಲ ಜಾತಿ ಮತದವರು ಮಾಡ್ತೀವಿ. ಪೂಜೆ ಪುನಸ್ಕಾರ ಮದುವೆ ಎಲ್ಲವೂ ಆಗ್ತದೆ. ಆದರೆ ಅದಕ್ಕೆ ಬೇರೆ ದೇವಸ್ಥಾನದ ಪಕ್ಕದ ಹಾಲ್ ಇದೆ. ಅಲ್ಲಿ ಈ ಶುಭ ಕಾರ್ಯಗಳು ಹೇಳ್ತೇವೆ, ಅಲ್ಲಿ ಮಾಡ್ತೇವೆ. ಸಂಧಿ ಶಾಂತಿಗಳು ಎಲ್ಲ ಕಡು ಬಡವರಿಗೆ ನಮ್ದು ಅದು ರಿಯಾಯಿತಿಯ ಇದಿದೆ. ಅನಾಥರು ಇರ್ತಾರೆ ಹಾಗೆ. ಸೊ ಈ ಒಂದು ವ್ಯವಸ್ಥೆ ಈಗ ಇತ್ತೀಚೆಗೆ ನಾನು ನೋಡಿದೆ ಈ ಕೆಲಸದಲ್ಲಿ ಆಗ್ತಾ ಇರುವಾಗ. ಇದಂದರೆ ನಮಗೆ ಬೇರೆ ಇಲ್ಲಿ ಇನ್ಕಮ್ ಇರಲಿಲ್ಲ ತುಂಬ. ಅಂದರೆ ಕುಪ್ಪುಲ್ಚಾರು ಮನೆತನದವರು ಇದನ್ನು ರಾಮಚಂದ್ರಪುರ ಮಠಕ್ಕೆ ಬಿಟ್ಟು ಕೊಟ್ಟರು. ಆವಾಗ ಅವರು ಕೊಡುವಾಗ ಅದಕ್ಕೆ ಸ್ವಲ್ಪ ಧನ ಸಹಾಯವೂ ಕೂಡ ಮಾಡಿದ್ದಾರೆ. ಆಮೇಲೆ ಅವರೇ ಪವಿತ್ರ ಪ್ರತಿ ವರ್ಷವೂ ಇಲ್ಲಿ ವಾರ್ಷಿಕೋತ್ಸವ ನಡೀತದೆ. ಅದಕ್ಕೆ ಅನ್ನ ಸಂತರ್ಪಣೆಗೆ ಅವರ ಸಹಕಾರದಿಂದ ನಡೀತಾ ಇದೆ. ಈ ವರ್ಷ ನಮ್ಮಲ್ಲಿ ಒಂದು ನಾಗಮತ್ರ ರಕ್ತೇಶ್ವರಿ ಪ್ರತಿಷ್ಠೆ ಆಯಿತು. ಅದು ದೇವಸ್ಥಾನದ ಪಕ್ಕದಲ್ಲಿ. ಮತ್ತು ಒಂದು ದಕ್ಷಿಣ ಮೂರ್ತಿಗಳು ಒಂದು ಇದಿದೆ. ಮೊದಲಿನ ಗರ್ಭಗುಡಿಯ ಮಾಡೆಲ್ಲ ಹಾಳಾಗುವುದಕ್ಕೆ ಬಗ್ಗೆ ಅದನ್ನೊಂದು ಪ್ರತಿಷ್ಠೆ ಮಾಡಿ, ಅದಕ್ಕೆ ಪೂಜೆ ಎಲ್ಲ ಏನಿಲ್ಲ. ದಕ್ಷಿಣ ಮೂರ್ತಿ ಇಲ್ಲಿದ್ದೇ ಒಂದು ಹಲಸಿನ ಮರದ ಮೂರ್ತಿಯನ್ನು ಇಲ್ಲಿಯೇ ಶಿಲ್ಪಿಯವರು ಮಾಡಿದ್ದಾರೆ. ಆಮೇಲೆ ಪಕ್ಕದಲ್ಲಿ ಒಂದು ಅಶ್ವತ್ಥ ಕಟ್ಟೆ ಇದೆ. ಅದರ ಉಪನಯನ ಮದುವೆ ಎಲ್ಲ ಮೊನ್ನೆ ಕಾರ್ಯಕ್ರಮ ನಡೆಯಿತು. ಹಾಗೆ ಊರ ಜನಗಳ ಸಹಕಾರ. ನಮ್ಮದೊಂದು ಏನು ಹೇಳಿದರೆ, ನಾನು ಇಲ್ಲಿ 2013ರಿಂದ ಅಧ್ಯಕ್ಷರಾಗಿ ಸೇವೆ ಮಾಡ್ತಾ ಇದ್ದೇನೆ. ನಾವು ಯಾರ ಹತ್ರ ಈ ಇಷ್ಟು ದೊಡ್ಡ ಪುಷ್ಕರಣಿಗೆ ಒಂದು 75 ಲಕ್ಷ ರೂಪಾಯಿ ಖರ್ಚಾಗಿ ಯಾರ ಹತ್ರ ಒತ್ತಾಯ ಮುಖಾಂತರ ದೇಣಿಗೆ ಕೊಡ್ಲಿಕ್ಕೆ ಕೇಳಲಿಲ್ಲ. ನಾವಂದ್ರು ಧರ್ಮಸ್ಥಳದವರು ಮೊನ್ನೆ 1.5 ಲಕ್ಷ ರೂಪಾಯಿ ಕೊಟ್ಟರು. ಕರ್ನಾಟಕ ಬ್ಯಾಂಕಿನವರಿಂದ ಒಂದು 20 ಲಕ್ಷ ರೂಪಾಯಿ ಬಂದಿದೆ. ಆಮೇಲೆ ಕೆಲವರು ಬಂದು ನೋಡಿ ಅವರಾಗಿಯೇ ಬಂದು ಕೊಟ್ಟಿದ್ದಾರೆ. ನಮ್ಮಲ್ಲಿ ಇಲ್ಲಿ ನಮ್ಮ ಫಂಕ್ಷನಲ್ಲಿ ಉಳಿತಾಯ ಆದ ದುಡ್ಡಲ್ಲಿ ಇದನ್ನು ಮಾಡ್ತಾ ಇದ್ದೀರಿ. ಆದರೆ ಜನಗಳಿಗೆ ತುಂಬ ಖುಷಿಯಾಗಿದೆ. ಜನಗಳ ಒಂದು ಸಹಕಾರದಿಂದ ನಡೀತಾ ಇದೆ. ನಾವೊಂದು ಸ್ವಾಮೀಜಿಯವರ ಆಶೀರ್ವಾದ, ದೇವರ ದಯ, ಅದು ನಮ್ಮದು ಕರ್ತವ್ಯ ನಾವು ಮಾಡುವಂಥದ್ದು. ನಿಮ್ಮೊಂದು ಫೋನ್ ನಂಬರ್ ಹೇಳಿ. 9449068480. ಸರಿ. ನಮಸ್ತೆ. ಈ ವಿವರ ಕೊಟ್ಟದ್ದು ಒಳ್ಳೆಯದಾಯಿತು. ನಮ್ಮ ವಂದನೆಗಳು. ಧನ್ಯವಾದ ಸರ್.